ಕೋಲ್ಕತ್ತಾದಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ನಡೆದಿರುವಂತಹ ಘಟನೆ ಕೆಲವೊಂದು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ, ಗಮನಿಸೋಣ. ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ಮೇಲೆ ಆಗಿರುವಂತಹ ಅತ್ಯಾಚಾರ ಕೇಸ್ ದೇಶವ್ಯಾಪಿ, ಅದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು, ಪ್ರತಿಭಟನೆಗಳು ಕೂಡ ನಡೆದಿತ್ತು. ಇದೀಗ ಆರೋಪಿ ಸಂಜಯ್ ರಾಯ್ ಆತನನ್ನ ತಪ್ಪಿತಸ್ಥ ಅನ್ನೋದಾಗಿ ತೀರ್ಪು ಹೊರಬೀಳ್ತಾ ಇದೆ. ಆರೋಪಿ ಸಂಜಯ್ ರಾಯ್ ತಪ್ಪಿತಸ್ಥ ಅನ್ನುವಂತ ತೀರ್ಪು ಬರ್ತಾ ಇದೆ. ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗಿನ ಅಪ್ಡೇಟ್ ಇದು. ಆರೋಪಿ ಸಂಜಯ್ ರಾಯ್ ತಪ್ಪಿತಸ್ಥ ಅಂತ ಕೋರ್ಟ್ ತೀರ್ಪನ್ನ ಹೊರಹಾಕಿದೆ. ನೋಡಿ, ಆತನನ್ನ ವಶಕ್ಕೆ ಪಡೆದುಕೊಂಡಾಗ ಆತ ಮಾನಸಿಕ ಅಸ್ವಸ್ಥ, ಈ ರೀತಿಯಾದಂತಹ ಚರ್ಚೆಗಳಿತ್ತು. ಬಟ್ ನಡೆದಿರುವಂತಹ ಪ್ರತಿಭಟನೆ ಎಲ್ರಿಗೂ ನೆನಪಿರಬಹುದು. ಆ ವಿಕೃತಿಯನ್ನ ಖಂಡಿಸಿದ್ರು, ವೈದ್ಯ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸಿದ್ರು. ಇದೀಗ ಇದೇ ಅತ್ಯಾಚಾರ ಕೇಸ್ನಲ್ಲಿ ಆರೋಪಿ ಸಂಜಯ್ ರಾಯ್ನನ್ನ ತಪ್ಪಿತಸ್ಥ ಅನ್ನೋದಾಗಿ ತೀರ್ಪು ಕೊಟ್ಟಿದೆ ಕೋರ್ಟ್. ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ವಿಕೃತಿಯನ್ನ ಮೆರೆದಿದ್ದಾಯಿತ ಸಂಜಯ್ ರಾಯ್. ಅದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಆಕೆ ಮಾಡಿರುವಂತ ತಪ್ಪೇನು ಅನ್ನೋದಾಗಿ ಪ್ರಶ್ನೆ ಮಾಡಿದ್ರು. ಡ್ಯೂಟಿ ಮುಗಿಸ್ಕೊಂಡು ಬಂದು ತಾನು ರೆಸ್ಟ್ ಮಾಡ್ತಾ ಇದ್ದಂತ ಸಂದರ್ಭ ಈ ಪಾಪಿ ಬಂದು ಅತ್ಯಾಚಾರ ಎಸಗ್ತಾನೆ. ಆ ಸ್ಥಳವನ್ನ ನೋಡಿದ್ರೆ ಆ ಭೀಕರತೆ ಹೇಗಿತ್ತು ಅನ್ನೋದು ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಆಕೆಯ ಸ್ನೇಹಿತೆಯರು ಕಣ್ಣೀರು ಹಾಕ್ತಾರೆ, ತಂದೆ ತಾಯಿ ಕಣ್ಣೀರು ಹಾಕ್ತಾರೆ. ಆತನಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದಾಗಿ ಆಗ್ರಹಿಸ್ತಾರೆ. ಇದಕ್ಕಾಗಿ ಎಷ್ಟೋ ಪ್ರತಿಭಟನೆಗಳು ನಡೆದಿದೆ. ವೈದ್ಯ ವಿದ್ಯಾರ್ಥಿಗಳಿಗೆ ಸೀನಿಯರ್ ಡಾಕ್ಟರ್ಸ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಒಂದು ದಿನದ ತಮ್ಮ ಕೆಲಸವನ್ನ ತ್ಯಜಿಸಿ ಡ್ಯೂಟಿಗೆ ಹಾಜರು ಆಗೋದೇ ಇಲ್ಲ ಅಂತ ಆಸ್ಪತ್ರೆಯ ಹೊರಗೆ ಬಂದು ಪ್ರತಿಭಟಿಸಿರೋದು ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್, ನಾವು ಗಮನಿಸ್ತಾ ಇದ್ವಿ, ಅವತ್ತಿನ ದಿನ ಆ ಪ್ರಕರಣ ನಡೆದಾಗಿನಿಂದ ಇವತ್ತಿನವರೆಗೂ ಅದಕ್ಕಾಗಿ ಹೋರಾಟ ನಡೀತಾನೆ ಇದೆ. ಇದು ಸಿಕ್ಕಿರುವಂತಹ ಫಲ ಅನ್ನೋದಾಗಿಯೇ ಹೇಳಬೇಕು. ಏನೇನು ಅಪ್ಡೇಟ್ ಸಿಗ್ತಾ ಇದೆ ಹರೀಶ್? ಹೌದು ಚೈತ್ರ, ಕೋಲ್ಕತ್ತಾದ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತಹ ಟ್ರೈನಿ ವೈದ್ಯ ಅತ್ಯಾಚಾರ ಹಾಗೂ ಮರ್ಡರ್ ಪ್ರಕರಣ ಏನಿದೆ, ಈ ಸಂಬಂಧ ಸೆಷನ್ ಕೋರ್ಟ್, ಕೋಲ್ಕತ್ತಾದ ಸೆಷನ್ ಕೋರ್ಟ್ ಮಹತ್ವದ ತೀರ್ಪು ನೀಡಿರುವಂತಹದ್ದು. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಸಂಜಯ್ ರಾಯ್ನನ್ನ ತಪ್ಪಿತಸ್ಥ ಅನ್ನುವ ಅಪರಾಧಿ ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಘೋಷಣೆಯನ್ನ ಮಾಡಿದೆ. ಮತ್ತೆ ತೀರ್ಪನ್ನು ಕೂಡ ಈಗ ಪ್ರಕಟ ಮಾಡ್ತಾ ಇದೆ. ಈಗಷ್ಟೇ ಕೋರ್ಟ್ಗೆ ಬಂದಿರತಕ್ಕಂತ ನ್ಯಾಯಾಧೀಶರು, ಕೋರ್ಟ್ ಹಾಲ್ಗೆ ಬಂದಿರುವಂತ ನ್ಯಾಯಾಧೀಶರು ಮೊದಲಿಗೆ ಸಂಜಯ್ ರಾಯ್ ಅಪರಾಧಿ ಅನ್ನುವಂತ ನಿಟ್ಟಿನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಯಾವ್ಯಾವ ಕಾಯ್ದೆ ಅಡಿಯಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಣೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ತೀರ್ಪನ್ನ ಪ್ರಕಟ ಮಾಡ್ತಿರುವಂತಹದ್ದು. ನಾವು ಗಮನಿಸೋದಾದ್ರೆ, ಈ ಆರ್ಜಿಕರ್ ಆಸ್ಪತ್ರೆ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತ ಅತ್ಯಾಚಾರ ಪ್ರಕರಣ ಇದು August 9 ನಡೆದಿತ್ತು. ಆ ಆಸ್ಪತ್ರೆಯ 3ನೇ ಮಹಡಿಯ ಸೆಮಿನಾರ್ ಹಾಲ್ನಲ್ಲಿ ಅರಬೆತ್ತಲೆಯಾಗಿ ಒಂದು ಟ್ರೈನಿ ವೈದ್ಯೆಯ ಶವ ಪತ್ತೆ ಆಗಿತ್ತು. August 10 ಈ ಒಂದು ಪ್ರಕರಣ ಬೆಳಕಿಗೆ ಬಂತು. ನಂತರ ಆರೋಪಿ ಸಂಜಯ್ ರಾಯ್ನನ್ನ ಬಂಧಿಸಲಾಗಿತ್ತು. ನಂತರ ದೇಶಾದ್ಯಂತ ಪ್ರತಿಭಟನೆಗಳನ್ನ ನೋಡಿದ್ವಿ. ಮತ್ತೆ ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆಗಳು ಭುಗಿಲೆದಿತ್ತು. 5-6 ತಿಂಗಳ ಕಾಲ ಕೋಲ್ಕತ್ತಾದಲ್ಲಿ ಪ್ರತಿಭಟನೆಗಳು ನಡೆದಿತ್ತು. ಮತ್ತೆ ಈ ಪ್ರತಿಭಟನೆ ದೇಶಾದ್ಯಂತ ವ್ಯಾಪಿಸಿತ್ತು. ಮುಖ್ಯವಾಗಿ ಪಶ್ಚಿಮ ಬಂಗಾಳ ಪೊಲೀಸರು ಸರಿಯಾದಂತಹ ತನಿಖೆ ಮಾಡ್ತಿಲ್ಲ ಅನ್ನುವಂತ ಆರೋಪ ಇತ್ತು. ಮತ್ತೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶ ಇತ್ತು. ನಂತರ ಕೋಲ್ಕತ್ತಾ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಲಾಯಿತು. ಪಶ್ಚಿಮ ಬಂಗಾಳ ಪೊಲೀಸರು ಇದನ್ನ ತನಿಖೆಯನ್ನ ಮಾಡಬಾರದು, ಸಿಬಿಐ ತನಿಖೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಅದಕ್ಕೆ ಕೋಲ್ಕತ್ತಾ ಹೈಕೋರ್ಟ್ ಮಾನ್ಯ ಮಾಡಿತ್ತು. ಸಿಬಿಐ ತನಿಖೆಗೆ ಈ ಸಂಪೂರ್ಣ ಪ್ರಕರಣವನ್ನ ವಹಿಸಿತ್ತು. ಸಿಬಿಐ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿತ್ತು. ಸಿಬಿಐ ಸಲ್ಲಿಸಿದಂತ ಚಾರ್ಜ್ ಶೀಟ್ ನಲ್ಲಿ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಏಕೈಕ ಆರೋಪಿ ಸಂಜಯ್ ರಾಯ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಹಾಕಿತ್ತು. ಇದನ್ನ ವಿಚಾರಣೆ ನಡೆಸಿದಂತಹ ಕೋರ್ಟ್ ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ನಡೆಸಿದೆ. ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ನೋಡಿ, ಇವತ್ತು ಬಂದಿರುವಂತಹ ತೀರ್ಪು ನಿಜಕ್ಕೂ ಅಷ್ಟು ಜನ ಪ್ರತಿಭಟನಾ ನಿರತರು, ಹೆಣ್ಮಕ್ಳು, ಪೋಷಕರಿಗೆ ಸಿಕ್ಕಿರುವಂತಹ ನ್ಯಾಯ ಇದು. ಆರೋಪಿ ಸಂಜಯ್ ರಾಯನ್ನ ತಪ್ಪಿತಸ್ಥ ಅನ್ನೋದಾಗಿ ನ್ಯಾಯಾಧೀಶ ಅನಿರ್ಬಾನ್ ದಾಸ್ ತೀರ್ಪನ್ನ ಪ್ರಕಟಿಸಿದ್ದಾರೆ. ಕಳೆದ August 9 ನಡೆದಿರುವಂತಹ ಅತ್ಯಾಚಾರ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು.